ಅಕ್ರಮ ಮರಂ ಗಣಿಗಾರಿಕೆ ಕಡಿವಾಣಕ್ಕೆ ಎಚ್ ಜಗದೀಶ್ ಆಗ್ರಹ. ಸಿಂಧನೂರು ತಾಲೂಕಿನ ಬುದಿವಾಳ ಕ್ಯಾಂಪ್ ಹತ್ತಿರ ಸರ್ವೆ ನಂಬರ್ 278ರಲ್ಲಿ ಹಲವು ವರ್ಷಗಳಿಂದ ಅಕ್ರಮವಾಗಿ ಮೋರಂ ಗಣಿಗಾರಿಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವನ್ನ ಉಂಟು ಮಾಡುತ್ತಿರುವ ಸುರೇಂದ್ರ ಶ್ರೀಪುರ ರಂಜಕ್ಷನ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪ್ರಜಾಜಾಗೃತಿ ಸಂಘಟನೆಯ ತಾಲೂಕು ಘಟಕದ ಅಧ್ಯಕ್ಷ ಎಚ್ ಜಗದೀಶ್ ವಕೀಲ್ ಒತ್ತಾಯಿಸಿದರು. ಹೆಸರಿಗಷ್ಟೇ ಕೆರೆ ನಿರ್ಮಾಣ ಮಾಡುತ್ತಿರುವುದಾಗಿ ಹೇಳಿ ಅಕ್ರಮ ಮೋರಂ ಮಾರಾಟ, ನಿಗದಿತ ಅಳತೆಯನ್ನ ಮೀರಿ ಮೋರಂ ಅಗೆಯಲಾಗಿದೆ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳ ರಾಜಧನ ವಂಚನೆಯಾಗಿದೆ. ಸುರೇಂದ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ವೇಳೆ ಬಸವರಾಜ ಕರ್ನಿ, ಸದಸ್ಯರಾದ ಶ್ರೀನಿವಾಸ್ ವೈ, ರಾಮು ಸುಕಾಲ್ಪೇಟೆ ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ಸಿಂಧನೂರು ತಾಲೂಕಿನ ಬುದಿವಾಳ ಕ್ಯಾಂಪ್ ಹತ್ತಿರ ಸರ್ವೆ ನಂಬರ್ 278ರಲ್ಲಿ ಭಾರಿ ಸದರಿ ಅಕ್ರಮ ಮರಂ ಗಣಿಗಾರಿಕೆಯಲ್ಲಿ ಪಾಳಿ ಅಪ್ಪರಾವ್ ಅವರ ಮಾಲೀಕತ್ವದಲ್ಲಿ ಇದ್ರೂ ಕೂಡ ಈ ಹೊಲ ನನ್ನದೇ, ನಾವೇ ಅಕ್ರಮ ಗಣಿಗಾರಿಕೆ ಮಾಡಿಸೋದನ್ನು ಶ್ರೀ ಬಸವರಾಜ ಧರಿಸುವ ಮಾಲೀಕರು ನೇರವಾಗಿ ಹೇಳ್ತಾರೆ. ಅಲ್ಲದೆ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ₹1 ಕೂಡ ರಾಜ್ಯದಲ್ಲಿ ಪಾವತಿ ಮಾಡಿಲ್ಲ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ವಂಚನೆ ಮಾಡಲಾಗಿದೆ. ಆಡಲೇ ಅಕ್ರಮ ಮರಂ ಗಣಿಗಾರಿಕೆ ಅವರ ಒಂದು ಉಸ್ತುವಾರಿಯಲ್ಲಿ ನಡೀತಾ ಇದೆ. ಇದನ್ನು ಖಂಡಿಸಿ ನಮ್ಮ ಸಂಘಟನೆಯು ನಿರಂತರವಾಗಿ 3-4 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದು ಮತ್ತು ಗಣಿ ಇಲಾಖೆ ರಾಯಚೂರು ತಹಸೀಲ್ದಾರ್ ಸಾಹೇಬರಿಗೆ ಹಾಗೂ ನನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಈ ಒಂದು ದೂರನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ನಾಡಿದ್ದು 8ನೇ ತಾರೀಕು ಗಣಿ ಇಲಾಖೆ ರಾಯಚೂರು, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಜಂಟಿಯಲ್ಲಿ ಆ ಒಂದು ಅಕ್ರಮ ಮರಂ ಗಣಿಗಾರಿಕೆ ಸ್ಥಾನಿಕ ಪರಿಶೀಲನೆ ತನಿಖೆಯನ್ನು ನಡೆಸಲಾಗುತ್ತದೆ. ಅಲ್ಲದೆ ಕೂಡ ಈ ಒಂದು ಹೋರಾಟ ಸಂದರ್ಭದಲ್ಲಿ ನಾವು ಅಕ್ರಮ ಮರಂ ಗಣಿಗಾರಿಕೆಯನ್ನು ವೀಕ್ಷಿಸಲು ಹೋದಾಗ ಅಲ್ಲಿ ಕೆಲವೊಂದು ಭಾವಚಿತ್ರಗಳನ್ನು ತೆಗೆದುಕೊಂಡು ಹೋದಾಗ ನಮ್ಮ ಮೇಲೆ ಕೂಡ ಧಮಕಿಗಳಾಗಿವೆ. ಆ ಕುರಿತಂತೆ ಪೊಲೀಸ್ ಇಲಾಖೆಗಳ ಗಮನಕ್ಕೆ ತರಲಾಗಿದೆ. ಹಾಗಾಗಿ ಈ ಒಂದು ಅಕ್ರಮವನ್ನು ಮರಂ ಗಣಿಗಾರಿಕೆಯನ್ನು ತಡೆಗಟ್ಟುವಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಕಂದಾಯ ಅಧಿಕಾರಿಗಳು, ತಹಸೀಲ್ದಾರರು ಹಾಗೂ ಗಣಿ ಇಲಾಖೆಗಳು ಬಹಳ ಮುತುವರ್ಜಿವಹಿಸಬೇಕು. ಇಲ್ಲಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿದೆ. ಆ ಒಂದು ಕೋಟ್ಯಾಂತರ ರೂಪಾಯಿ ರಾಜಧನವನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಂದ ಸರ್ಕಾರಕ್ಕೆ ಪಾವತಿಸಿಕೊಳ್ಳಬೇಕು ಮತ್ತು ಅವರ ಮೇಲೆ ಗಣಿ ಇಲಾಖೆ ನಿಯಮಗಳ ಮೇಲೆ ಕಾನೂನು ರೂಪಿಸಿ ಕ್ರಮ ಜರುಗಿಸಬೇಕಂತ ನಮ್ಮ ಪ್ರಜಾಜಾಗೃತಿ ಸಂಸ್ಥೆ ಒತ್ತಾಯಿಸಿದೆ.